ಹಲೋ ಆಲ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಾನು ಬೆಂಗಳೂರಿಗೆ ಹೊರಟಿದ್ದೀನಿ. ಬೆಂಗಳೂರಿಗೆ ನಾನು ಹೋಗೋದೇನು ಹೊಸ ವಿಷಯ ಏನಲ್ಲ, ಬಿಕಾಸ್ ನಾನು ಆಗಾಗ ಹೋಗ್ತಾನೆ ಇರ್ತೀನಿ. ನನ್ನ ಅಪ್ಪನ ಮನೆ ಬೆಂಗಳೂರಲ್ಲೇ ಇರೋದ್ರಿಂದ ಆ್ಯಂಡ್ ನನ್ನ ಕಸಿನ್ಸ್ ಮತ್ತು ನನ್ನ ಅಕ್ಕ ತಂಗಿರು ಎಲ್ಲರೂ ಬೆಂಗಳೂರಲ್ಲೇ ಇರೋದು. ನಾನು ಒಬ್ಬಳೇ ಮೈಸೂರಿಗೆ ಬಂದಿರೋದು. ಸೊ ಹಾಗಾಗಿ ನಾನು ಹೋಗ್ತಾನೆ ಇರ್ತೀನಿ ಬೆಂಗಳೂರಿಗೆ. ಆ್ಯಂಡ್ ಇವತ್ತು ಹೋಗೋದಕ್ಕೆ ರೀಸನ್ ಇದೆ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಆ್ಯಂಡ್ ಬೆಂಗಳೂರಿಗೆ ಹೋದಾಗೆಲ್ಲ ನಾನು ನನ್ನ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೇ ಮಾಡ್ತೀನಿ. ಬಿಕಾಸ್ ನನಗೆ ಮೈಸೂರಲ್ಲಿ ಫ್ರೆಂಡ್ಸ್ ಇಲ್ಲವೇ ಇಲ್ಲ, ಒಬ್ಬಳು ಫ್ರೆಂಡ್ ಇರೋದು. ಅದನ್ನು ಅವಳನ್ನು ಕೂಡ ನಾನು ತುಂಬ ರೇರಾಗಿ ಮೀಟ್ ಮಾಡೋದು. ಆ್ಯಂಡ್ ಬೆಂಗಳೂರಿಗೆ ಹೋದಾಗ ಜಗ್ಗಿ ಮತ್ತು ವಿದ್ಯೆನ ಕೂಡ ಮೀಟ್ ಮಾಡೇ ಮಾಡ್ತೀನಿ. ಸೊ ಅವ್ರು ಸಿಕ್ಕಿದ್ರು. ಸೊ ಚಂದ್ರ ಲೇಔಟ್ಗೆ ಹೋಗೋಣ, ಎಲ್ಲರೂ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆ್ಯಂಡ್ ಅಲ್ಲಿ ನಾವು ತೊಗೊಂಡಿದ್ದು ನಾಚೂಸ್ ಮತ್ತು ಪನ್ನೀರ್ ರೋಲ್. ಸೊ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ, ಬಿಕಾಸ್ ಮುಂಚೆ ಎಲ್ಲ ತುಂಬ ತಿಂತಿದ್ದೆ ಅದನ್ನೆಲ್ಲ. ಈಗೇನೋ ಫುಡ್ ನನಗೆ ಇಷ್ಟನೇ ಆಗೋದಿಲ್ಲ. ಬರ್ಗರ್ ಆಗಲಿ, ಪಿಜ್ಜಾ ಆಗಲಿ, ಅಥವಾ ಈ ಥರ ನಾಚೂಸ್, ಈ ಥರ ಎಲ್ಲ ನನಗೆ ಇಷ್ಟನೇ ಆಗ್ತಿಲ್ಲ. ಸೌತ್ ಇಂಡಿಯನ್ ಮೀಲ್ಸೇ ನನಗೆ ಜಾಸ್ತಿ ಲೈಕ್ ಆಗ್ತಿದೆ, ಏನಕ್ಕೆ ಅನ್ನೋದು ನನಗೂ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ತಿನ್ಕೊಂಡು ಮತ್ತೆ ಇನ್ನೊಂದು ಕಡೆ ಹೋದ್ವಿ, ಫುಡ್ ಸ್ಟ್ರೀಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಮೊದಲೆಲ್ಲ ಚಂದ್ರ ಲೇಔಟಲ್ಲಿ ಫುಡ್ ಸ್ಟ್ರೀಟ್ ಇರಲಿಲ್ಲ, ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಆಗಲೇ ಎಷ್ಟು ವರ್ಷ ಆಯಿತು ಅನ್ನೋದು ನನಗೂ ಗೊತ್ತಿಲ್ಲ. 5 years ಬಿಫೋರ್ ನಾನು ಓಡಾಡಬೇಕಾದ್ರಂತೂ ಇರಲಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಫಿಶ್ ಏನೋ ತುಂಬ ಚೆನ್ನಾಗಿತ್ತು, ಬಟ್ ಬೇರೆದೆಲ್ಲ ಓಕೆ ಆ್ಯಾವ್ರೇಜ್ ಅಂತ ಅನಿಸ್ತು. ಆಮೇಲೆ ಲಾಸ್ಟಲ್ಲಿ ಅಂದ್ಕೊಂಡ್ವಿ ನಾವೆಲ್ಲಾದರೂ ನಾರ್ಮಲ್ ಅನ್ಲಿಮಿಟೆಡ್ ಬೊಫೆಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡು. ಸೊ ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನನ್ನ ಅಕ್ಕನ ಮಗಳು ತರಲೆ, ಅವಳು ಅರ್ಶಿನದ ನೀರು ಹಾಕಿ ಎಲ್ಲರೂ ರೀಲ್ಸ್ ಮಾಡ್ತಿದ್ದಾರೆ. ನಾವು ಟ್ರೈ ಮಾಡೋಣ, ಆದರೆ ಅರ್ಶಿನದ ನೀರು ಹಾಕಿದ್ರೆ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ದಂಗೆ ಅಂತ ಅಂದ್ಬಿಟ್ಟು ಕೂಡ ಒಂದು ವಿಡಿಯೋ ಬಂದಿತ್ತು. ಅದಕ್ಕೋಸ್ಕರ ಅವಳು ಖಾರದ ಪುಡಿ ಹಾಕಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ಲು. ಸೊ ಅದನ್ನು ಒಂದು ಟ್ರೈ ಆಗೋಗ್ಲಿ ಅಂದ್ಕೊಂಡ್ವಿ. ಆ್ಯಂಡ್ ಬಟ್ ತುಂಬ ಚೆನ್ನಾಗಿ ಬಂತು ಅದು. ಇನ್ನು ಮಾರನೇ ದಿನ ಬೆಳಗ್ಗೆ ಎದ್ದು ಎಲ್ಲರೂ ಮಕ್ಕಳ ಜೊತೆ ಆಟ ಆಡ್ತಿದ್ರು. ಅಂದರೆ ನನ್ನ ಮಗ ಕಿನ್ಶು ಜೊತೆ ಆಟ ಆಡ್ತಿದ್ರು. ಆ್ಯಂಡ್ ನಮ್ಮ ಮಾಮನ ಕಂಡ್ರೆ ಅವನಿಗೆ ತುಂಬ ಇಷ್ಟ, ಅವನು ಕೂಡ ಮಾಮ ಅಂತಲೇ ಕರೀತಾನೆ. ಆ್ಯಂಡ್ ಅವನು ಬಾಡಿ ಪಾರ್ಟ್ಸ್ಗಳನ್ನೆಲ್ಲ ತೋರಿಸ್ತಿದ್ದ, ಕಣ್ಣು, ಮೂಗು, ಬಾಯಿ, ತುಟಿ, ಕೆನ್ನೆ ಅಂತ ಅಂದ್ಬಿಟ್ಟಲ್ಲ. ಆ್ಯಂಡ್ ಅಲ್ಲಿಂದ ಹೊರಟಿ ಅಮ್ಮನ ಮನೆ ಹತ್ರ ಹೋದ್ವಿ. ಆ್ಯಕ್ಚುಲಿ ವಿಷಯ ಏನಂತ ಅಂದರೆ, ಅಮ್ಮ ಅವರು ಹೊಸ ಮನೆ ಕಟ್ಟಿಸ್ತಿದ್ದಾರೆ. ಸೊ ಆ ಮನೆ ಮೊದಲನೇ ತಾರಸಿ ಇತ್ತು, ಅಂದರೆ ಫಸ್ಟ್ ಮೋಡಿತ್ತು. ಸೊ ಅದಕ್ಕೋಸ್ಕರ ಹೋಗಿದ್ವಿ. ಆ್ಯಂಡ್ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಹೌದು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ತಿರ್ಗಾ ಅಮ್ಮನ ಮನೆ, ಈಗ ಅಮ್ಮ ಅವರು ಬೇರೆ ಮನೇಲಿದ್ದಾರೆ. ಸೊ ಆ ಮನೆಯಲ್ಲಿ ನನ್ನ ಹಸ್ಬೆಂಡ್ ಸ್ಮಾಲ್ ಬರ್ಡೇ ಪಾರ್ಟಿ ಕೂಡ ಮುಗೀತು. ಸೊ ನನ್ನ ಬೆಂಗಳೂರಿನ ದಿನ ಹೀಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.